ಮುಡಾ ಹಗರಣ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಮುಡಾ ಹಗರಣದ A4 ವಿರುದ್ಧವೇ ಸಂಬಂಧಿಕರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆಸ್ತಿಯಲ್ಲಿ ನಮಗೂ ಪಾಲಿದೆ ಅಂತ 12 ಜನರ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ಜಮೀನು ಮಾಲೀಕ ದೇವರಾಜು ಅಣ್ಣನ ಮಗಳಿಂದ ತಗಾದೆ. ಜಮೀನು ಮಾಲೀಕ ಮೂಡಾ ಕೇಸ್ನ A4 ದೇವರಾಜು ಅಣ್ಣನ ಮಗಳು ಜಮುನಾ ನಮ್ಮ ಗಮನಕ್ಕೆ ಬಾರದೆ ಜಮೀನು ಮಾರಾಟ ಆಗಿದೆ ಅಂತ ಖ್ಯಾತೆ ತೆಗೆದಿದ್ದಾರೆ. ಇಷ್ಟಕ್ಕೂ ಈ ಜಮುನಾ ಯಾರು, ಅವರ ಆರೋಪ ಏನು ಅನ್ನೋದನ್ನ ನೋಡೋದಾದ್ರೆ, ಮೈಸೂರು ಜಿಲ್ಲೆ ಕೆಸರೆ ಗ್ರಾಮದಲ್ಲಿ ಲಿಂಗ ಬಿನ್ ಜವರಾ ಅನ್ನೋರ ಜಮೀನು ಇರುತ್ತೆ. ಈ ಲಿಂಗ ಬಿನ್ ಜವರಾ ಅನ್ನೋರಿಗೆ 3 ಮಕ್ಕಳು. ಮೊದಲನೇ ಮಗ ಮಲ್ಲಯ್ಯ, ಎರಡನೆಯವರು ಮೈಲಾರಯ್ಯ, ಮೂರನೆಯವರು ದೇವರಾಜು. ಸದ್ಯ ಜಮೀನಿನಲ್ಲಿ ನಮಗೂ ಪಾಲಿದೆ ಅಂತ ದೇವರಾಜು ಅಣ್ಣ ಮೈಲಾರಯ್ಯನ ಮಗಳು ಜಮುನಾ, ಪುತ್ರ ಮಂಜುನಾಥ ಸ್ವಾಮಿ, ಚಿಕ್ಕಪ್ಪ ಸೇರಿ 12 ಜನರ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ. ನಮ್ಮ ತಾಯಿ ಬಳಿ ಚಿಕ್ಕಪ್ಪ ದೇವರಾಜು ಮೋಸ ಮಾಡಿ ಸಹಿ ಹಾಕಿಸಿಕೊಂಡಿದ್ದಾರೆ. ನಮ್ಮ ಗಮನಕ್ಕೆ ಬಾರದೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಜಮೀನನ್ನ ಮಾರಾಟ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಮ್ಮ ತಾತನ ಆಸ್ತಿಯಲ್ಲಿ 3 ಎಕರೆ 16 ಗುಂಟೆ ಜಮೀನಿನಲ್ಲಿ ನಮಗೂ ಪಾಲು ಬರಬೇಕಿದೆ ಅಂತ ಜಮುನಾ ವಾದಿಸಿದ್ದಾರೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3.16 ಎಕರೆ ಭೂಮಿ ಸಂಬಂಧ ಜಮುನಾ ದಾವೆ ಹೂಡಿದ್ದು ಮೈಸೂರಿನ 7ನೇ JMFC ಕೋರ್ಟ್ 2025 ಜನವರಿ 10ಕ್ಕೆ ವಿಚಾರಣೆಗೆ ದಿನಾಂಕ ನಿಗದಿ ಮಾಡಿದೆ. ನಮ್ಮ ತಂದೆಯವರು ಅವರ ಅಣ್ಣ ತಮ್ಮಂಗೆ ಡಿವೈಡ್ ಮಾಡಿ ಉಳಿಕೆನ ಇಟ್ಟಿದ್ದು. ಅದರಲ್ಲಿ ನಮಗೆ ಈ ದೇವರಾಜ್ ಅವರು ಕೊಟ್ಟದ್ರಲ್ಲಿ ಸಮಪಾಲ್ ಉಳಿಕೆ ನಮಗೆ ಬರಬೇಕು. ಹೌದು, ಅದರಲ್ಲಿ ನಮಗೆ ಬರಬೇಕು. ಅವ್ರು ತಗೊಂಡು ನಮಗೆ ಉಳಿಕೆ ಕೊಟ್ಬಿಡ್ಲಿ. ನಮ್ಮಿಂದ ಸೈನ್ ತಗೊಂಡು ತಾಯಿ ಮತ್ತು ನಾನು ಸೈನ್ ಹಾಕೊಟ್ಬಿಟ್ಟಿದ್ವಿ. ಖಾತೆ ಮಾಡಿಸ್ಕೊಡ್ತೀನಿ ಅಂತ ಹೇಳೋನು ಚಿಕ್ಕಪ್ಪ ಹೇಳಿದರು. ಹಾಗಾಗಿ ನಾವು ಸೈನ್ ಹಾಕೊಟ್ಟಿದ್ವಿ. ಆನಂತರ ಇವರು ಏನು ಮಾಡೋದು ಅಂತ ನಮಗೆ ಅದ್ರ ಬಗ್ಗೆ ಮಾಹಿತಿ ಬಂದಿರಲಿಲ್ಲ. ಆಮೇಲೆ ವಿಷಯ ಗೊತ್ತಾದ ಮೇಲೆ ನಮ್ಮ ಅಕ್ಕವರು ಯಾಕೆ ಗೊತ್ತಿಲ್ಲ ಹೆಂಗೆ ಇವ್ರು ಮಾಡಿದ್ರು, ಹಾಗಾಗಿ ನಾನು ಕೇಸ್ ಹಾಕೋಣ ಅಂತ ಅಂದ್ಬಿಟ್ಟಿದ್ದೆ. ಅಕ್ಕವ್ರು ಕೇಸ್ ಹಾಕಿದ್ದಾರೆ. ಖಾತೆ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟಿದ್ದೆ. ಅವ್ರೇನು ಮಾಡಿದ್ರು, ನಮ್ಗೆ ಸೈನ್ ತಗೊಂಡ್ರು. ಸೈನ್ ತಗೊಂಡು ಏನು ಮಾಡಿದ್ರು, ಅವ್ರ ಹೆಸರು ಮಾಡಿಸ್ಕೊಂಡು ಮಾರಾಟ ಮಾಡಿಬಿಟ್ಟಿದ್ದಾರೆ ಅವರು. ಮೂಡಾದಲ್ಲಿ 5,000 ಕೋಟಿ ಹಗರಣದ ತನಿಖೆಗೆ ಆಗ್ರಹ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ RTI ಕಾರ್ಯಕರ್ತ ಗಂಗರಾಜು ಇವತ್ತು ಬೆಂಗಳೂರಿನಲ್ಲಿ ಇಡೀ ವಿಚಾರಣೆಗೆ ಹಾಜರಾಗಿದ್ರು. ಮೂಡಾದಲ್ಲಿ 5,000 ಕೋಟಿ ಅಕ್ರಮ ನಡೆದಿದೆ, ಈ ಬಗ್ಗೆ ತನಿಖೆ ಆಗಬೇಕು. ಲೋಕ ಡಿವೈಎಸ್ಪಿ ಮಾಲ್ತೇಶ್ರಿಂದ ಸರ್ಚ್ ವಾರೆಂಟ್ ಮಾಹಿತಿ ಸೋರಿಕೆಗೆ 8 ಕೋಟಿ ಡೀಲಿಂಗ್ ನಡೆದಿತ್ತು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ನಮ್ಮ ಆಪಾದನೆ, ನಮ್ಮ ದೂರು ಬರೀ CM ವಿರುದ್ಧದ ಅಷ್ಟೇ ಅಲ್ಲ, ಮೂಡಾದಲ್ಲಿ ನೆಗೆದಿದ್ದು 5,000 ಕೋಟಿಗೂ ಅಧಿಕ ಅಕ್ರಮದ ಬಗ್ಗೆ ತನಿಖೆ ಆಗಬೇಕು ಅಂತ ನಮ್ಮ ಉದ್ದೇಶ, ನಮ್ಮ ಒತ್ತಾಯ. ಹಾಗಾಗಿ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ತಗೊಂಬಂದಿದ್ದೀವಿ. CM ಅವ್ರದ್ದು ಅದು ಒಂದು ಅಕ್ರಮ ಇರ್ಬೋದು, ಅದೊಂದು 20 ಕೋಟಿ ಇರ್ಬೋದು ಅಷ್ಟೇ. ಆದರೆ 5,000 ಕೋಟಿ ಹಗರಣ ಆಗಿರೋದ್ರಿಂದ ಅದನ್ನು ಸಹ ತನಿಖೆ ಆಗಬೇಕು. ಅದೇನೇ ಇರಲಿ, ಮೂಡಾ ಕೇಸ್ ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇರೋದು ತೀವ್ರ ಕುತೂಹಲ ಕೆರಳಿಸಿದೆ. ಬೆಂಗಳೂರಿನಿಂದ ರಾಜಪ್ಪ ಜೊತೆ ದಿಲೀಪ್, TV9 ಮೈಸೂರು.